यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्। ಸರಸ್ವತಿ ಬುಕ್ ಕಂಪನಿ ಪುಣೆ ಮತ್ತು ಆದರ್ಶ ವಿದ್ಯಾರ್ಥಿ ಪ್ರಕಾಶನ ಪುಣೆ ಪ್ರಸ್ತುತ ಶ್ರೀ ಕೈಲಾಸದ ದಿವ್ಯದರ್ಶನ. ಫೋಟೋಗ್ರಫಿ ಮತ್ತು ಸಂಶೋಧನೆ ಶ್ರೀ ರಮೇಶ್ ಕುಂದೂರ್. ನಿರ್ಮಾಣ ಸಹಾಯ ಶ್ರೀಕೃಷ್ಣ ಬೋರೆ. ಸಹಸ್ರಾರು ವರ್ಷಗಳಿಂದ ಹಿಂದೂ ಧರ್ಮದಲ್ಲಿ ಕೈಲಾಸ ಪರ್ವತವನ್ನು ಪವಿತ್ರ ಪರ್ವತವಾಗಿ ಪರಿಗಣಿಸಲಾಗಿದೆ. ಕೈಲಾಸ ಪರ್ವತದಲ್ಲಿ ದೇವರಾದ ಮಹಾದೇವ, ಮಾತೆ ಪಾರ್ವತಿ, ಗಣೇಶರ ನಿವಾಸವಿದೆ ಎಂದು ನಮ್ಮ ಅನೇಕ ಧರ್ಮಗ್ರಂಥಗಳಲ್ಲಿ ಪರಿಗಣಿಸಲಾಗಿದೆ. ಕೈಲಾಸ ಪರ್ವತದ ದರ್ಶನ ಪಡೆಯುವುದು, ಅದರ ಪ್ರದಕ್ಷಿಣೆ ಮಾಡುವುದು ಮತ್ತು ಪವಿತ್ರ ಮಾನಸರೋವರದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಅಪರೂಪ ವಿಷಯವಾಗಿದೆ. ಕೈಲಾಸ ಪರ್ವತವು ಚೀನಾದ ತಿಬೆಟ್ ಪ್ರಾಂತ್ಯದಲ್ಲಿದೆ. ಹಿಂದೂಗಳಂತೆ ತಿಬೆಟಿಯನ್ನರು ಕೈಲಾಸ ಪರ್ವತವನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ. ಈ ಪರ್ವತವನ್ನು ಪ್ರದಕ್ಷಿಣೆ ಹಾಕಲು ಮಾತ್ರ ಸಾಧ್ಯ, ಆದರೆ ಪರ್ವತ ಮೇಲೆ ಹೆಜ್ಜೆ ಹಾಕಲು ಸಾಧ್ಯವಿಲ್ಲ. ಸರಸ್ವತಿ ಪುಸ್ತಕ ಕಂಪನಿಯ ಶ್ರೀ ರಮೇಶ್ ಕುಂದೂರ್ ಅವರು ಜೂನ್ 2013ರಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಕೈಗೊಂಡರು. ಈ ಬಾರಿ ಅವರು ತೆಗೆದ ಫೋಟೋಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಅವರಿಗೆ ಕೆಲವು ಆಶ್ಚರ್ಯಕರ ವಿಷಯಗಳನ್ನು ಗಮನಿಸಿದರು ಮತ್ತು ನಂತರ ಅವರು ಕೈಲಾಸ ಪರ್ವತದ ಮೇಲಿನ ಈ ಅಮೂಲ್ಯವಾದ ದೈವಿಕ ಸೌಂದರ್ಯ ವೈಭವದ ಆವಿಷ್ಕಾರವನ್ನು ಎಲ್ಲರಿಗೂ ತೋರಿಸಬೇಕೆಂದು ಯೋಚಿಸಿದರು. ಹಾಗಾಗಿ ಇದು ಒಂದು ಪ್ರಯತ್ನ. ಶ್ರೀ ಕೈಲಾಸದ ಆತ್ಮೀಯ ಪುಸ್ತಕ ಮತ್ತು ವಿಡಿಯೋ ಸಿಡಿ ಬಿಡುಗಡೆ ಸಮಾರಂಭ. ಸ್ವಾಗತಕೋರುವರು ಶ್ರೀ ರಮೇಶ್ ಕುಂದೂರ್. ಗೌರವಾನ್ವಿತ ಶ್ರೀ ಸ್ವಾಮಿ ಜಗದ್ಗುರು ಶಂಕರಾಚಾರ್ಯ ಕರ್ವೀರ್ ಪೀಠ ಪೂಜ್ಯರ್ ಕೃಪಾಶೀರ್ವಾದದಿಂದ. ಮುಖ್ಯ ಅತಿಥಿಗಳು ಡಾಕ್ಟರ್ ಶ್ರೀ ರಾಮಚಂದ್ರ ದೇಕ್ನೆ, ಸಂತ ಸಾಹಿತ್ಯ. ಶ್ರೀ ಉಲ್ಹಾಸ್ದಾದ ಪವಾರ್, ಮಾಜಿ ಶಾಸಕರು. ಡಾಕ್ಟರ್ ಶ್ರೀ ಜ್ಞಾನೇಶ್ವರ ತಾಂಡ್ಲೆ, ಸಂತ ಸಾಹಿತ್ಯ. ಶ್ರೀ ಕೈಲಾಸದ ಅಂತರಂಗ ಪ್ರಕಾಶನ ಸಮಾರಂಭ. ತಿಲಕ ಸ್ಮಾರಕ ಮಂದಿರ, ಪುಣೆ, 16 ಜೂನ್ 2016. ಸ್ವಾಮಿಗಳ ಆಗಮನದ ಸಂದರ್ಭದಲ್ಲಿ ಶ್ರೀಮತಿ ಮತ್ತು ಶ್ರೀ ರಮೇಶ್ ಕುಂದೂರ್ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಜಗದ್ಗುರು ಶ್ರೀ ಸ್ವಾಮಿ ಶಂಕರಾಚಾರ್ಯ ಶ್ರೀ ನರಸಿಂಹ ಭಾರತಿ ಅವರಿಂದ ಶ್ರೀ ಕೈಲಾಸದ ಆತ್ಮೀಯ ಪುಸ್ತಕ ಮತ್ತು ಡಿವಿಡಿ ಬಿಡುಗಡೆ. ಶ್ರೀ ರಮೇಶ್ ಕುಂದೂರ್ ಶ್ರೀ ಡಾಕ್ಟರ್ ರಾಮಚಂದ್ರ ದೇಕ್ನೆ ಅವರಿಗೆ ಶಾಲು ಮತ್ತು ಶ್ರೀಫಲ ನೀಡುವ ಮೂಲಕ ಸನ್ಮಾನ ಮಾಡಲಾಗುತ್ತದೆ. ಸಂತ ಸಾಹಿತ್ಯ ಡಾಕ್ಟರ್ ಶ್ರೀ ಜ್ಞಾನೇಶ್ವರ ತಾಂಡ್ಲೆ ಅವರಿಗೆ ಶಾಲು ಮತ್ತು ಫಲ ನೀಡುವ ಮೂಲಕ ಸನ್ಮಾನ ಮಾಡಲಾಗುತ್ತದೆ. ಮಾಜಿ ಶಾಸಕರು ಶ್ರೀ ಉಲ್ಹಾಸ್ದಾದ ಪವಾರ್ ಅವರಿಗೆ ಶಾಲು ಮತ್ತು ಫಲ ನೀಡುವ ಮೂಲಕ ಸನ್ಮಾನ ಮಾಡಲಾಗುತ್ತದೆ. ತೆಲಂಗಾಣದ ಶ್ರೀ ಓಂ ಸಾಯಿ ಅವರಿಗೆ ಶಾಲು ಮತ್ತು ಫಲ ನೀಡುವ ಮೂಲಕ ಸನ್ಮಾನ ಮಾಡಲಾಗುತ್ತದೆ. ಶ್ರೀ ಕೈಲಾಸದ ಆತ್ಮೀಯ ಅಂತರಂಗ ಪುಸ್ತಕ ಮತ್ತು ಡಿವಿಡಿ ಬಿಡುಗಡೆ ಸಂದರ್ಭದಲ್ಲಿ ಉಪಸ್ಥಿತ ಗಣ್ಯರು. ಮೊದಲು ನಾವು ಕೈಲಾಸ ಪರ್ವತದ ಕಡೆಗೆ ನಿಂತರೆ ನಮ್ಮ ಎಡಕ್ಕೆ ನೋಡಿದಾಗ ಈ ಪಟದಲ್ಲಿ ನಾವು ಶ್ರೀ ಮಹಾದೇವನ ಪಟವನ್ನು ಬಹಳ ಸ್ಪಷ್ಟವಾದ ರೂಪದಲ್ಲಿ ನೋಡಬಹುದು. ತಲೆಯ ಮೇಲಿನ ಜಿಟೆ, ಹಣೆಯ ಮೇಲಿನ ವಿಭೂತಿ, ಅದರ ಮೇಲೆ ಮಹಾದೇವನ ಮೂರನೇ ಕಣ್ಣು, ನೇರ ಮುಖ, ಮೂಗು, ಬಾಯಿ ಇತ್ಯಾದಿಗಳನ್ನು ನಾವು ಸ್ಪಷ್ಟವಾಗಿ ನೋಡಬಹುದು.
ನೀವು ಮಹಾದೇವನ ಈ ಪಟದಲ್ಲಿ ಗಲ್ಲದ ಹತ್ತಿರದಿಂದ ನೋಡಿದರೆ ಸತ್ತ ಜನರ ತಲೆಬುರುಡೆಗಳು ಅಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಪಟದಲ್ಲಿ ಮಹಾದೇವನ ಪಕ್ಕದಲ್ಲಿ ಹನುಮಂತನ ಸುಂದರವಾದ ಪಟವನ್ನು ಕಾಣಿಸುತ್ತದೆ. ಈ ಪಟದಲ್ಲಿ ಮಹಾದೇವನ ಎಡಕೆನ್ನೆಯ ಬಳಿ ಹಿಮದ ಹಿನ್ನೆಲೆಯಲ್ಲಿ ಕೆಂಪು ಬಣ್ಣದಲ್ಲಿರುವ ಗಣೇಶನ ಪಟವು ಅವರು ಹಿಮದ ಮೇಲೆ ನಡೆಯುತ್ತಿರುವಂತೆ ಕಾಣಿಸುತ್ತದೆ. ಪೀತಾಂಬರ ಧರಿಸಿದ ಗಣೇಶನ ಅತ್ಯಂತ ಸುಂದರವಾದ ಪಟವು ಒಬ್ಬ ನುರಿತ ಕಲಾವಿದನಿಂದ ಬಿಡಿಸಲ್ಪಟ್ಟಂತೆ ಕಾಣುತ್ತದೆ. ಈ ಪಟದಲ್ಲಿ ನೀವು ನಿಮ್ಮ ಎಡಕ್ಕೆ ನೋಡಿದರೆ ನೀವು ಮತ್ತೊಮ್ಮೆ ಮಹಾದೇವನ ಪ್ರತಿರೂಪವನ್ನು ನೋಡಬಹುದು. ತಲೆ, ಒಂದು ಕಣ್ಣು, ಮೂಗು, ಬಾಯಿ ಮತ್ತು ಗಲ್ಲ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಪಟದಲ್ಲಿ ಎಡಭಾಗದಲ್ಲಿ ನಾಗರಾಜನಿಂದ ಸುತ್ತುವರೆದಿರುವ ಶಿವಲಿಂಗನ್ನು ಕಾಣಿಸುತ್ತದೆ. ಈ ಪಟದಲ್ಲಿ ನಮ್ಮ ಬಲಭಾಗದಲ್ಲಿ ಗಣೇಶನ ಭವ್ಯವಾದ ಪಟವನ್ನು ನೋಡಬಹುದು. ಅತ್ಯಂತ ಶಾಂತರೂಪದಲ್ಲಿರುವ ಗಣೇಶನ ಮೂರ್ತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ತಲೆಯ ಮೇಲೆ ಕಿರೀಟ, ಹಣೆಯ ಮೇಲೆ ಗಂಧ, ಭಾಗಶಃ ಮುಚ್ಚಿದ ಕಣ್ಣು ಮತ್ತು ಒಂದೇ ಹಲ್ಲಿನ ಹಾವಿನಂತೆ ಕಿವಿಗಳು ಗೋಚರಿಸುತ್ತವೆ. ಆದರೆ ಈ ಕಿವಿಗಳ ವಿನ್ಯಾಸ 5 ತಲೆಗಳ ನಾಗನಂತೆ ಕಾಣಿಸುತ್ತದೆ. ಶಾಂತರೂಪದಲ್ಲಿರುವ ಗಣೇಶನ ಚಿತ್ರವು ತುಂಬಾ ಮೋಡಿ ಮಾಡುವಂತೆ ಕಾಣುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಗಣೇಶನ ಕಿವಿಯ ಬಳಿ ಒಂದು ಚಿಕ್ಕ ಪಾರದರ್ಶಕ ಗಣೇಶನ ದರ್ಶನವಾಗುತ್ತದೆ. ಆದರೆ ಅದಕ್ಕೆ ಮನಸ್ಸಿನ ಗಮನ ಮತ್ತು ಏಕಾಗ್ರತೆ ಮುಖ್ಯ. ಈ ಪಟದಲ್ಲಿ ನಾವು ಗೋಮಾತೆಯ ದರ್ಶನವನ್ನು ಪಡೆಯುತ್ತೇವೆ. ತಲೆ, ಕಣ್ಣುಗಳು, ಬಾಯಿ, ಕುತ್ತಿಗೆ, ಮೂಗಿನ ರಂಧ್ರ ಇತ್ಯಾದಿಗಳು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಪಟವು ಪದ್ಮನಾಭ ದೇವಾಲಯದಲ್ಲಿ ನಿದ್ರಿಸುತ್ತಿರುವ ವಿಷ್ಣುವನ್ನು ಕಾಣಬಹುದು. ಈ ಪಟದಲ್ಲಿ ಹಿಮದಲ್ಲಿ ನೆಲೆಸಿರುವ ಗಣೇಶನ ಭವ್ಯವಾದ ಪಟವನ್ನು ನಾವು ನೋಡುತ್ತೇವೆ. ಗಣೇಶನು ಪೀತಾಂಬರ ನಿಲುವಂಗಿಯನ್ನು ಧರಿಸಿ ಅವನ ಬಲಗೈಯಲ್ಲಿ ಸಿದ್ಧಿ ದೇವತೆ ಮತ್ತು ಎಡಗೈಯಲ್ಲಿ ರಿದ್ಧಿ ದೇವತೆ ಕುಳಿತಿರುವುದನ್ನು ಕಾಣಬಹುದು. ಕಿರೀಟದಿಂದ ಪಾದದವರೆಗೆ ಈ ಭವ್ಯ ಮತ್ತು ಆಕರ್ಷಕ ದೇವತೆಯ ನೋಟವು ಆಶ್ಚರ್ಯಕರ ಮತ್ತು ಮೋಡಿ ಮಾಡುವಂತಿದೆ. ಈ ಪಟದಲ್ಲಿ ಹಿಮದಿಂದ ನಿರ್ಮಿತವಾದ ಒಬ್ಬ ಹುಲಿಯ ರೂಪವನ್ನು ಕಾಣಬಹುದು. ಹುಲಿಯು ದವಡೆಗಳು ತೆರೆದಿರುವಂತೆ ಮತ್ತು ಅದರ ತೆರೆದ ದವಡೆಗಳಲ್ಲಿ ಸೂಕ್ಷ್ಮ ರೂಪಗಳಲ್ಲಿ ಜಟಾಧಾರಿ ಮಹಾದೇವನ ಪ್ರತಿರೂಪವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಣೆಯ ಮೇಲೆ ವಿಭೂತಿ ಹಾಕಿರುವ ಗಡ್ಡದೊಂದಿಗೆ ಮಹಾದೇವನ ನೋಟವಿದೆ. ಈ ದೃಶ್ಯವನ್ನು ನೋಡಿದಾಗ ನಾವು ನಿಜವಾಗಿಯೂ ನಮಸ್ಕಾರ ಮಾಡದೇ ಇರಲು ಸಾಧ್ಯವೇ ಇಲ್ಲ.
ಈ ಪಟದಲ್ಲಿ ಒಂದು ಶಿವಲಿಂಗವನ್ನು ಅಂಗೈಯಲ್ಲಿ ಹಿಡಿದಿರುವ ದೃಶ್ಯವನ್ನು ಕಾಣಬಹುದು. ಅಂಗೈಗಳು ಮತ್ತು ಬೆರಳುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಈ ಪಟದಲ್ಲಿ ಶ್ರೀ ಕೈಲಾಸ ಪರ್ವತದ ಮಧ್ಯಭಾಗದಲ್ಲಿ ಶಿವಲಿಂಗದ ದರ್ಶನವನ್ನು ಮತ್ತೊಮ್ಮೆ ಕಂಡುಬರುತ್ತದೆ. ಶಿವಲಿಂಗದ ಮೇಲಿನ ಕಣ್ಣುಗಳು ಮತ್ತು ಸರ್ಪದ ಪಟವು ಉಜ್ಜಯಿನಿಯ ಮಹಾಕಾಳೇಶ್ವರನನ್ನು ನೆನಪಿಸುತ್ತದೆ. ಈ ಪಟವು ಸ್ವಯಂ ಘೋಷಿತ ದೇವತೆ ರೇಣುಕಾಳನ್ನು ತಲೆಯ ಮೇಲೆ ಕಿರೀಟ, ಪೂರ್ಣಹಣೆ, ಮೂಗು, ಕಣ್ಣುಗಳು ಮತ್ತು ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಶಾಂತ ಮುಖಭಾವವನ್ನು ತೋರಿಸುತ್ತದೆ. ಈ ಪಟದಲ್ಲಿ ಶಿವ ಮತ್ತು ಪಾರ್ವತಿಯರ ಪಟವು ತುಂಬಾ ಸುಂದರವಾಗಿದೆ. ಮಹಾದೇವನು ಕಮಲದ ರೂಪದಲ್ಲಿ ಕುಳಿತಿರುವುದನ್ನು ಕಾಣಬಹುದು ಮತ್ತು ತಾಯಿ ಪಾರ್ವತಿಯು ಮಹಾದೇವನ ಮುಂದೆ ನಮಸ್ಕರಿಸುತ್ತಿರುವುದನ್ನು ಕಾಣಬಹುದು. ಮಹಾದೇವನು ತನ್ನ ಬಲಗೈಯಿಂದ ಅವರನ್ನು ಆಶೀರ್ವದಿಸುತ್ತಾನೆ. ಆದರೆ ಈ ಪಟವನ್ನು ಭಕ್ತಿಯಿಂದ ಮತ್ತು ಶೋಧನಾತ್ಮಕ ಕಣ್ಣಿನಿಂದ ನೋಡಿದಾಗ ಮಾತ್ರ ಸ್ಪಷ್ಟವಾಗುತ್ತದೆ. ಈ ಪಟವು ಗುಲಾಬಿ ವರ್ಣದ ಶಿವನ ಸುಂದರವಾದ ಪಟವನ್ನು ತೋರಿಸುತ್ತದೆ. ಹತ್ತಿರದಲ್ಲಿ ಬಿದ್ದಿರುವ ತ್ರಿಶೂಲದ ಪಟವು ಒಬ್ಬ ನುರಿತ ವರ್ಣಚಿತ್ರಕಾರನು ತನ್ನ ಲೇಖನಿಯಿಂದ ಚಿತ್ರಿಸಿದಂತೆ ಕಾಣುತ್ತದೆ. ಈ ಪಟದಲ್ಲಿ 5 ಗಣೇಶರು ಸಾಲಾಗಿ ಕುಳಿತಿರುವುದು ಕಂಡುಬರುತ್ತದೆ. ಗಣೇಶನ ಕಿರೀಟ, ತಲೆ, ಕಣ್ಣುಗಳು ಮತ್ತು ಸೊಂಡಿಲು ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ. ಈ ಪಟದಲ್ಲಿ ಮಹಾದೇವ ಮತ್ತು ಗಣೇಶರು ಕೈಲಾಸ ಪರ್ವತದ ಮೇಲೆ ಆಗಾಗ್ಗೆ ಕಾಣಿಸಿಕೊಳ್ಳುತ್ತಾರೆ. ಅದೇ ರೀತಿ ಹನುಮಂತನ ಹಲವು ರೂಪಗಳನ್ನು ಕಾಣಬಹುದು. ವಾರ್ಕರಿ ಜನರು ಹನುಮಂತನ ಹಣೆಗೆ, ಕಿವಿಯೊಳಗೆ ಮತ್ತು ಕೆನ್ನೆಗಳಿಗೆ ಸುಗಂಧ ದ್ರವ್ಯವನ್ನು ಹಚ್ಚುವಂತೆಯೇ ಹನುಮಂತನ ಮುಖವು ಸುಗಂಧ ದ್ರವ್ಯದಿಂದ ಹೊಮ್ಮಿಸುತ್ತಿರುವಂತೆ ತೋರುತ್ತದೆ. ಇದು ಹಿಮದ ಕಂಬಳಿಯಲ್ಲಿ ಆವರಿಸಿಕೊಂಡು ಶಾಂತಿಯುತವಾಗಿ ನಿದ್ರಿಸುತ್ತಿರುವ ಹನುಮನ ರೂಪವಿದೆ. ಹನುಮನ ಈ ರೂಪವು ಖಂಡಿತವಾಗಿಯೂ ನಿಮಗೆ ಪ್ರಯಾಗರಾಜದ ಮಹಾನ್ ಹನುಮನನ್ನು ನೆನಪಿಸುತ್ತದೆ. ಈ ಪಟವು ಹನುಮಂತನ ಚಿತ್ರವನ್ನು ಮಸುಕಾದ, ಅಸ್ಪಷ್ಟ ರೂಪದಲ್ಲಿ ತೋರಿಸುತ್ತದೆ. ಈ ಪಟದಲ್ಲಿ ನಾವು ತ್ರಿಮೂರ್ತಿಗಳಾದ ದತ್ತಾತ್ರೇಯರ ಅತ್ಯಂತ ಆಕರ್ಷಕ ಛಾಯಾಕೃತಿಯನ್ನು ಕಾಣಬಹುದು. ಈ ಪಟದಲ್ಲಿ ನವನಾಥರಲ್ಲಿ ಒಬ್ಬರಾದ ಶ್ರೀ ಮಚ್ಚೇಂದ್ರನಾಥರ ದರ್ಶನವಾಗುತ್ತದೆ.
ಸಂಪೂರ್ಣ ವೇಷಭೂಷೆ, ಜಟೆಗಳೊಂದಿಗೆ ತಲೆಯ ಅಲಂಕಾರ, ಕಪಾಲದ ಮೇಲೆ ಭಸ್ಮ, ವಸ್ತ್ರ, ಛಾತಿ ಮತ್ತು ಭಿಕ್ಷಾಪಾತ್ರದೊಂದಿಗೆ ಶ್ರೀಮಚ್ಚಂದ್ರನಾಥರ ರೂಪ ಸ್ಪಷ್ಟವಾಗಿ ಕಾಣಿಸುತ್ತದೆ. ಗೋಮಾತೆಯ ತಲೆಯ ಮೇಲೆ ಕಿರೀಟ, ಸೊಂಟದ ಮೇಲೆ ಕೈಗಳು ಮತ್ತು ಕಿವಿಗಳಲ್ಲಿ ಮೀನಿನ ಆಕಾರದ ಕಿವಿಯೋಲೆಗಳು ಹೊಂದಿರುವ ವಿಠ್ಠಲನ ದರ್ಶನವಾಗುತ್ತದೆ. ನೀವು ಈ ಪಟವನ್ನು ಏಕಾಗ್ರತೆಯಿಂದ ನೋಡಿದರೆ, ಒಂದು ಚಿತ್ರವು ಹಿಮದಲ್ಲಿ ಮಲಗಿರುವ ಸನ್ಯಾಸಿಯಾಗದ್ದಿರೆ, ಇನ್ನೊಂದು ಪಟವು ತಲೆಯ ಮೇಲೆ ಟೋಪಿ ಮತ್ತು ದೇಹದ ಸುತ್ತಲೂ ಕಂಬಳಿ ಸುತ್ತಿಕೊಂಡು ಶಾಂತವಾಗಿ ಮಲಗಿರುವ ಹಳ್ಳಿಯ ಮಗುವಿನ ಚಿತ್ರವಿದೆ. ಈ ಮಗುವಿನ ಮುಖ ಕೂಡ ತುಂಬಾ ಮುಗ್ಧವಾಗಿ ಕಾಣುತ್ತಿದೆ. ಈ ಪಟವು ನಗುತ್ತಿರುವ ಮುಖ, ಅತ್ಯಂತ ಆಧುನಿಕ ಕೇಶವಿನ್ಯಾಸ ಹೊಂದಿರುವ ಅತ್ಯಂತ ಸುಂದರವಾದ ಹೊಸ ಮಹಿಳೆಯನ್ನು ತೋರಿಸುತ್ತದೆ. ಈ ಪಟದಲ್ಲಿ ಶಂಕರ ಮಹಾರಾಜ್ ಮತ್ತು ಸಾಯಿಬಾಬಾ ಅವರ ಒಂದೇ ರೂಪದಲ್ಲಿ ದರ್ಶನ ಕಂಡುಬರುತ್ತದೆ. ಮುಖವು ಸಂಪೂರ್ಣವಾಗಿ ಶಂಕರ ಮಹಾರಾಜರದ್ದು, ಆದರೆ ವೇಷಭೂಷಣದಲ್ಲಿ ಕಾಣಿಸುವುದು ಭಂಗಿ ಶ್ರೀ ಸಾಯಿಬಾಬರದ್ದು. ಈ ಪಟದಲ್ಲಿ ಗಣೇಶನ 2 ಚಿತ್ರಗಳು ಒಟ್ಟಿಗೆ ಕುಳಿತಿರುವುದನ್ನು ನಾವು ಮತ್ತೊಮ್ಮೆ ನೋಡುತ್ತೇವೆ. ಈ ಪಟದಲ್ಲಿ ಸಾಧು ಮಹಾರಾಜರ ಸ್ಪಷ್ಟವಾದ ರೂಪ ಕಾಣುತ್ತದೆ. ಉದ್ದವಾದ ಮುಖ, ಕಟ್ಟಿದ ಜಟೆಗಳು, ಕಣ್ಣುಗಳು, ಮೂಗು, ತುಟಿಗಳು ಮತ್ತು ಶ್ವೇತದಾಡಿಯೊಂದಿಗೆ ಮಹಾರಾಜರ ಈ ರೂಪವನ್ನು ನೋಡಿದಾಗ ಮಹಾಭಾರತದ ಭೀಷ್ಮಾಚಾರ್ಯರನ್ನು ನೆನಪಿಸುತ್ತದೆ. ಈ ಪಟದಲ್ಲಿ ಪರ್ವತದ ಸಹಾಯದಿಂದ ವಿರಾಜಮಾನವಾಗಿರುವ ಭಗವಾನ್ ಶ್ರೀ ಮಹಾದೇವರ ಸುಂದರ ರೂಪದರ್ಶನವಾಗುತ್ತದೆ. ನಾಳೆಗೆ ಚಂದ್ರಕೋರ ಧರಿಸಿದ ಮತ್ತು ಕಫ್ನಿ ಧರಿಸಿರುವ ಮಹಾದೇವರ ಪ್ರಸನ್ನ ಮುಖಭಾವ ನಿಮ್ಮ ಗಮನವನ್ನು ಆಕರ್ಷಿಸುತ್ತದೆ. ಕೈಲಾಸ ಪರ್ವತದ ಈ ಪಟದಲ್ಲಿ ಮಹಾದೇವ ಮತ್ತು ತುಳಜಾಭವಾನಿಯ ಸಮಾನ ರೂಪದ ದರ್ಶನವಾಗುತ್ತದೆ. ಈ ದರ್ಶನವನ್ನು ಏಕಾಗ್ರತ ಮನೋಭಾವದಿಂದ ನೋಡಬೇಕು. ಇಲ್ಲಿ ಶೇಷನಾಗನ್ನು ಬಹಳ ಸ್ಪಷ್ಟವಾಗಿ ಕಾಣುತ್ತಾನೆ. ಪವಿತ್ರ ಕೈಲಾಸ ಪರ್ವತದಲ್ಲಿ ಒಬ್ಬ ಯುಗಳ ಶಿವಗಣವನ್ನು ತಮ್ಮ ಮೊಣಕಾಲುಗಳ ಮೇಲೆ ಕೈ ಇಟ್ಟುಕೊಂಡು ಒಬ್ಬರನ್ನೊಬ್ಬರು ನೋಡುತ್ತಾ ಮಗ್ನಸ್ಥಿತಿಯಲ್ಲಿ ಕಾಣಬಹುದು. ಈ ಪಟದಲ್ಲಿ ಕ್ರೂರ ಪ್ರಾಣಿಯ ಮೇಲೆ ಕುಳಿತಿರುವ ಒಬ್ಬ ದೇವತೆಯು ಯುದ್ಧಕ್ಕೆ ಹೋಗುತ್ತಿರುವಂತೆ ಕಾಣಬಹುದು. ಅವರ ಹಿಂದೆ ಶಸ್ತ್ರಸಜ್ಜಿತ ಯೋಧರು ಕುದುರೆಗಳ ಮೇಲೆ ಕುಳಿತಿರುವುದು ಮತ್ತು ಆ ಕುದುರೆಗಳ ಗುಂಪು ತಲೆಗಳು ಸ್ಪಷ್ಟವಾಗಿ ಕಾಣುತ್ತದೆ.
ಈ ಪ್ರತಿಮೆಯಲ್ಲಿ ದೊಡ್ಡ ಕಲ್ಲಿನ ಮೇಲೆಯೇ ಮೊದಲಾದ ಶ್ರೀ ಗಣೇಶ ಮಧ್ಯಭಾಗದಲ್ಲಿ ಇದ್ದು ಮಹಾದೇವನು ನೆಲದ ಮೇಲೆ ತನ್ನ ಪಾದಗಳನ್ನು ಇಟ್ಟಿರುವುದನ್ನು ಕಾಣಬಹುದು. ಅವರ ಪಕ್ಕದಲ್ಲಿ ಮಾತೆ ಪಾರ್ವತಿ ಮತ್ತು ಕಾರ್ತಿಕೇಯನೊಂದಿಗೆ ಮಹಾದೇವನ ಸಂಪೂರ್ಣ ಕುಟುಂಬದ ದೃಶ್ಯ ಕಾಣಬಹುದು. ಮಹಾದೇವನು ಕೈಲಾಸ ಪರ್ವತದ ಮೇಲೆ ಹಿಮದಿಂದ ಆವೃತವಾದ ವೇದಿಕೆಯ ಮೇಲೆ ನಿದ್ರಿಸುತ್ತಿರುವುದನ್ನು ಕಾಣಬಹುದು. ಪಾರ್ವತಿ ದೇವಿಯು ಕೂದಲಿನಲ್ಲಿ ಬಿಳಿ ಹೂವುಗಳಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. ಅವಳ ಬಲಭುಜದ ಮೇಲೆ ಶಾಂತಿಯುತವಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾಳೆ. ಗಣೇಶನು ತನ್ನ ಎಡ ದೇವಾಲಯದ ಕೆಳಗೆ ತನ್ನ ಬಲಗಾಲನ್ನು ಇಟ್ಟು ಮಹಾದೇವ ಮತ್ತು ತಾಯಿ ಪಾರ್ವತಿಯ ಪಾದಗಳ ಬಳಿಯ ವೇದಿಕೆಯಿಂದ ಎಡಗಾಲನ್ನು ಬೀಳಿಸುತ್ತಿರುವುದನ್ನು ಕಾಣಬಹುದು. ಈ ಚಿತ್ರ ಬಹಳ ಅಪರೂಪ. ಅಂತಹ ಪಟವನ್ನು ನೋಡಿದಾಗ ಪ್ರಕೃತಿಯ ಜಾಣ್ಮೆಯ ಮುಂದೆ ತಲೆಬಾಗಬೇಕೆಂದು ಅನಿಸುತ್ತದೆ. ಇದು ಬಹಳ ವಿಶಿಷ್ಟವಾದ ಪಟ. ಈ ಪಟದಲ್ಲಿ ಪಾರ್ವತಿ ದೇವಿಯು ಬಿಳಿ ವಸ್ತ್ರ ಧರಿಸಿ ನಿಂತಿದ್ದಾಳೆ ಮತ್ತು ಅವಳ ಹಿಂದೆ ಮಹಾದೇವನಿದ್ದಾನೆ. ಅವನ ತಲೆಯು ಅವಳ ಭುಜದ ಮೇಲೆ ಇದೆ. ಈ ಪಟದಲ್ಲಿ ಮೂಷಕದ ಮೇಲೆ ಕುಳಿತಿರುವ ಕಿರೀಟಧಾರಿ ಗಣೇಶನನ್ನು ವೇಗವಾಗಿ ಓಡುತ್ತಿರುವಂತೆ, ಮೂಷಕನು ಬಾಯಿ ತೆರೆದು ಉಸಿರಾಡುತ್ತಿರುವಂತೆ ಕಾಣುತ್ತದೆ. ಶ್ರೀ ಅಷ್ಟಪಾದ ಕೈಲಾಸ ಪರ್ವತದ ದಕ್ಷಿಣ ಭಾಗ. ಜೈನರ ಪವಿತ್ರ ಭೂಮಿ. ಮೊದಲ ಜೈನ ತೀರ್ಥಂಕರ ಆದಿನಾಥ ವೃಷಭದೇವನ ನಿರ್ವಾಣ ಭೂಮಿ. ಹೀಗೆ ಕೈಲಾಸ ಪರ್ವತದ ಮೇಲೆ ಹಲವು ಬಗೆಯ ಪಟಗಳು ಕಂಡುಬರುತ್ತವೆ. ಇದು ಶ್ರೀ ರಮೇಶ್ ಕುಂದೂರ್ ಅವರ ಕೈಲಾಸ ಪರ್ವತದ ಮೇಲೆ ಕಂಡ ಪಟಗಳು ಮತ್ತು ರೂಪಗಳನ್ನು ನಿಮಗೆ ತೋರಿಸುವ ಪ್ರಯತ್ನ. ನಾವು ನಂಬಿಕೆಯ ಹೃದಯ ಮತ್ತು ಕಣ್ಣುಗಳಿಂದ ನೋಡಿದರೆ ಬಹುಶಃ ನಾವು ಸಹ ವಿಷಯಗಳನ್ನು ವಿಭಿನ್ನವಾಗಿ ನೋಡುತ್ತೇವೆ. ನಾವು ಇಲ್ಲಿಯವರೆಗೆ ನೋಡಿದ ದೇವರುಗಳ ಪಟಗಳು ಬಹಳ ಅದ್ಭುತ, ನಿಗೂಢ, ಆದರೆ ಸತ್ಯವಿದೆ. ಈ ಎಲ್ಲಾ ಪಟಗಳು ಪ್ರಕೃತಿಯಿಂದ ನಿರ್ಮಿಸಲ್ಪಟ್ಟಿವೆ. ಇದರಲ್ಲಿ ಮನುಷ್ಯನ ಹಸ್ತಕ್ಷೇಪವಿಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ದೇವರು ಮತ್ತು ದೇವತೆಗಳ ಪಟಗಳು ನಮ್ಮ ಮನಸ್ಸಿನಲ್ಲಿ ಆವೃತ್ತಗೊಂಡಿವೆ. ಈ ಪಟಗಳ ಮೂಲಕ ನಾವು ದೇವರು ಮತ್ತು ದೇವತೆಗಳ ನೋಟವನ್ನು ಒಂದೇ ರೂಪದಲ್ಲಿ ನೋಡಬಹುದು. ದೇವರುಗಳ ಅದೇ ರೂಪಗಳು ನಮ್ಮ ಕಣ್ಣಿಗೆ ಕಾಣುವುದೇ ಈ ದಿವ್ಯ ಶಕ್ತಿಯ ಅಸ್ತಿತ್ವದ ಪ್ರಮಾಣ. ಬದಲಾಗಿ ದೇವದೇವತೆಗಳು ಪವಿತ್ರ ಕೈಲಾಸ ಪರ್ವತದ ಮೇಲೆ ವಾಸಿಸುತ್ತಿದ್ದರು ಎಂಬುದನ್ನು ಸಾಬೀತುಪಡಿಸುತ್ತವೆ. ಮೂಢನಂಬಿಕೆಯಿಲ್ಲದೆ ಇವೆಲ್ಲವನ್ನೂ ನಿಮ್ಮ ಕಣ್ಣಿನಿಂದಲೇ ನೋಡಿ. ಈ ವೈಜ್ಞಾನಿಕ ಯುಗದಲ್ಲೂ ಈ ದರ್ಶನ ಸಂಭವಿಸಬಹುದೆಂಬುದು ಒಂದು ದೊಡ್ಡ ಆಶ್ಚರ್ಯಕರ ಸಂಗತಿಯಾಗಿದೆ. ಪಂಡಿತ ವಸಂತರಾವ ಗಾಡ್ಗಿಳರ ಗೌರವ ಹಸ್ತದಿಂದ ಮತ್ತು ಶ್ರೀ ದಿಲೀಪರಾವ್ ದೇಶ್ಮುಖ್ ಧರ್ಮದಾಯ ಉಪಾಯುಕ್ತ ಮತ್ತು ಡಾಕ್ಟರ್ ಪಾಂಡವ್ ಆಯೋಡಿನ್ ಮ್ಯಾನ್ ಅವರ ಸಾನ್ನಿಧ್ಯದಲ್ಲಿ ಮಾನ್ಯ ಡಾಕ್ಟರ್ ದೇಗಲುಕರ್, ಜ್ಯೇಷ್ಠ ಮೂರ್ತಿಶಾಸ್ತ್ರ ತಜ್ಞರು, ಮಾಜಿ ಕುಲಪತಿ, ಡೆಕ್ಕನ್ ಕಾಲೇಜು, ಪುಣೆ ಅವರ ಸಾನ್ನಿಧ್ಯದಲ್ಲಿ ಪ್ರದರ್ಶನ ಉದ್ಘಾಟನೆ. ಪ್ರದರ್ಶನ ಉದ್ಘಾಟನೆಯ ಸಂದರ್ಭದಲ್ಲಿ ಪಂಚಾಂಗ ತಜ್ಞರು ಮಾನ್ಯ ಶ್ರೀ ಮೋಹನರಾವ್ ದಾಟೆ, ಸೋಲಾಪುರ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಡಾಕ್ಟರ್ ಇರೀಶ್ ಸ್ವಾಮಿ ಮತ್ತು ಮಾಜಿ ಶಾಸಕರಾದ ಶ್ರೀ ವಿಶ್ವನಾಥ ಚಾಕೋಟಿ ಉಪಸ್ಥಿತರಿದ್ದರು. ಪ್ರದರ್ಶನದ ದೀಪ ಪ್ರಜ್ವಲನೆ. ಮಾನ್ಯ ಶಾಸಕರಾದ ಶ್ರೀ ರಾಹುಲ್ ಡಿಕ್ಲೆ ಮತ್ತು ಇತರ ಗೌರವಾನ್ಯರು ದೀಪ ಬೆಳಗಿಸಿದರು. ಜಗದ್ಗುರು ವಿಶ್ವರಾಧ್ಯ ಗುರುಕುಲ್ ಜಂಗಮ್ ಮಠ ಕಾಶಿ ಇವರಿಗೆ ಶ್ರೀ ಕೈಲಾಸ ದರ್ಶನದ ಫೋಟೋ ಮತ್ತು ಚಿತ್ರಪಟ ಪುಸ್ತಕವನ್ನು ಬಹುಮಾನವಾಗಿ ನೀಡಿದರು ಮತ್ತು ಅದರ ವಿವರಣೆಯನ್ನು ನೀಡಿದರು. ಅಯೋಧ್ಯೆ ಜಿಲ್ಲಾ ಪೊಲೀಸ್ ಕಮಿಷನರ್ ಶ್ರೀ ಪವನ್ ಪಾಂಡೆ ಅವರಿಂದ ಪ್ರದರ್ಶನ ಉದ್ಘಾಟನೆ.
ಈ ಕಾರ್ಯಕ್ರಮದಲ್ಲಿ ಶ್ರೀ ಯಶವಂತ್ ಕುಲಕರ್ಣಿ ಮತ್ತು ಶರಯು ನದಿಯ ನಿತ್ಯ ಆರತಿ ಪೂಜೆ ನಡೆಸುವ ಮಹಂತ್ ಶ್ರೀ ಶಶಿಕಾಂತ್ ಮಹಾರಾಜ್ ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಸಂಘಟನಾ ಸಚಿವ ಶ್ರೀ ವಿನಾಯಕರಾವ್ ದೇಶಪಾಂಡೆ ಅವರಿಗೆ ಪ್ರದರ್ಶನದ ಚಿತ್ರಗಳ ವಿವರಗಳನ್ನು ಶ್ರೀ ರಮೇಶ್ ಕುಂದೂರ್ ನೀಡಿದರು. ಸಾರಸಬಾಗ್ ಗಣಪತಿ ದೇವಸ್ಥಾನದ ಮುಖ್ಯಸ್ಥರು ಮಾನ್ಯ ಶ್ರೀ ರಮೇಶ್ ಭಾಗವತ್ ಮತ್ತು ಶ್ರೀ ರಮೇಶ್ ಕುಂದೂರ್ ಅವರನ್ನು ವಸ್ತ್ರ ಸತ್ಕಾರ ನಡೆಸಿದರು. ಮಾನ್ಯ ಚಂದ್ರಕಾಂತ್, ದಾದಾ ಪಾಟೀಲ್ ಮತ್ತು ಇತರ ಕಾರ್ಯಕರ್ತರು ಪ್ರದರ್ಶನದ ಚಿತ್ರಗಳನ್ನು ಗಮನದಿಂದ ವೀಕ್ಷಿಸುತ್ತಾ ಅವರೊಂದಿಗೆ ಶ್ರೀ ರಮೇಶ್ ಕುಂದೂರ್ ಉಪಸ್ಥಿತರಿದ್ದರು. ಶ್ರೀ ಕೈಲಾಸ ಆತ್ಮೀಯತೆ ನನ್ನ ಜೀವನದ ಅತ್ಯಂತ ಸುಂದರವಾದ ಯಾತ್ರೆ. ಶರೀರತ ಪ್ರವಾಸ ಮಾಡಿದ್ದು, ಆದರೆ ಶಿವಶಂಭು ಅವರ ದರ್ಶನದಿಂದ ಮನಸ್ಸು ಪಾವನವಾಯಿತು. ಇಲ್ಲಿಯವರೆಗೆ ನೋಡಿದ ಎಲ್ಲಾ ಚಿತ್ರಗಳು ಪವಿತ್ರ ಕೈಲಾಸ ಪರ್ವತದವು. ಪವಿತ್ರ ಕೈಲಾಸ ಪರ್ವತಗಳನ್ನು ಪ್ರದಕ್ಷಿಣೆ ಹಾಕುತ್ತಿರುವಾಗ ಶ್ರೀ ಮಹಾದೇವನು ನನ್ನ ತಲೆಯ ಮೇಲೆ ಕೃಪೆಯ ಹಸ್ತ ಇಟ್ಟಿರುವಂತೆ ಭಾಸವಾಯಿತು. ಕೈಲಾಸ ಪರ್ವತದಿಂದ ನನಗೆ ಬಂದ ಶಕ್ತಿಯಿಂದ ಮತ್ತು ಮಹಾದೇವರ ಕೃಪಾಶೀರ್ವಾದದಿಂದ ನಾನು ತೆಗೆದ ನಿಸರ್ಗದ ಪ್ರತಿಯೊಂದು ಚಿತ್ರದಲ್ಲಿಯೂ ಶ್ರೀ ಗಣೇಶ, ಮಹಾದೇವ ಮತ್ತು ಪಂಚಮುಖಿ ಹನುಮಂತನ ಪ್ರತ್ಯಕ್ಷ ರೂಪಗಳು ಹೊರಹೊಮ್ಮುತ್ತವೆ. ನಾನು ನಿಸರ್ಗದ ಫೋಟೋಗಳನ್ನು ತೆಗೆದುಕೊಳ್ಳುವಾಗ ಹತ್ತಿರದ ಪರ್ವತ, ಕಾಡು, ಮರ, ಗಿಡಗಳು ಇತ್ಯಾದಿಗಳ ಚಿತ್ರಗಳನ್ನು ತೆಗೆದುಕೊಳ್ಳುತ್ತೇನೆ. ಆದರೆ ಕೆಲವು ದಿನಗಳ ನಂತರ ನನಗೆ ಅವುಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸುವಂತೆ ಹವ್ಯಾಸವಿದೆ. ಈ ವೀಕ್ಷಣೆಯಿಂದ ನಾನು ಆಕರ್ಷಕವಾದ ಸ್ವಯಂ ಸ್ವರೂಪಗಳನ್ನು ಚಿತ್ರಗಳಿಂದ ಪ್ರತ್ಯಕ್ಷವಾಗಿ ನೋಡುತ್ತೇನೆ. ಇಂದು ವಿಜ್ಞಾನ ಯುಗದಲ್ಲಿಯೂ ಫೋಟೋಗಳಿಂದ ಈ ರೀತಿಯ ದರ್ಶನಗಳು ಲಭಿಸುವುದು ನಿಜಕ್ಕೂ ಒಂದು ಅದ್ಭುತವಾದ ಸಂಗತಿ. ಆದರೆ ಇದು ಸತ್ಯ. ನಾನು ಸಂತರಾಗಲಿ ತಪಸ್ವಿಗಳಾಗಲಿ ಅಲ್ಲ, ನಾನು ಸಾಮಾನ್ಯ ಗೃಹಸ್ಥ ಮತ್ತು ವ್ಯಾಪಾರಿಯಾಗಿದೆ. ಪ್ರಕೃತಿಯಿಂದ ಕಾಣಿಸಿಕೊಂಡ ಶ್ರೀ ಮಹಾದೇವ, ಶ್ರೀ ಗಣೇಶ, ಶ್ರೀ ಪಂಚಮುಖಿ ಹನುಮಂತ, ನರಸಿಂಹ ಅವತಾರ ಮತ್ತು ಕಾಳಿ ಮಾತೆಯ ಸ್ವರೂಪಗಳ ನನಗೆ ದರ್ಶನವಾಗಿದೆ. ನವೆಂಬರ್ 2019ರಲ್ಲಿ 5 ಸಹೋದರಿಯರಾದ ಪೂರ್ವಾಂಚಲ್ಗೆ ಭೇಟಿ ನೀಡುವ ಅವಕಾಶ ನನಗೆ ಸಿಕ್ಕಿತು. ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಅಸ್ಸಾಂ ಮತ್ತು ಮೇಘಾಲಯ ಈ 5 ಪೂರ್ವ ರಾಜ್ಯಗಳು ಪ್ರಕೃತಿಯಲ್ಲಿ ಬಹಳ ಶ್ರೀಮಂತವಾಗಿವೆ. ನಾವು ಮಣಿಪುರ, ನಾಗಾಲ್ಯಾಂಡ್ ಮತ್ತು ಅಸ್ಸಾಂನಿಂದ ಅರುಣಾಚಲ ಪ್ರದೇಶಕ್ಕೆ ಹೊರಟೆವು. ಅರುಣಾಚಲ ಪ್ರದೇಶದ ತವಾಂಗ್ ನಗರವು ಬೌದ್ಧ ಮಠಗಳಿಗೆ ಹೆಸರುವಾಸಿಯಾಗಿದೆ. ತವಾಂಗ್ನಿಂದ ಸರಿಸುಮಾರು 25ರಿಂದ 30 ಕಿಮೀ ಮೇಲೆ ಮಾಧುರಿ ಸರೋವರ ಎಂದು ಕರೆಯಲ್ಪಡುವ ಸಾಂಗ್ಸ್ಟರ್ ಸರೋವರವಿದೆ. ಎಲ್ಲ ಕಡೆ ಪರ್ವತಗಳಿಂದ ಆವೃತವಾದ ಸ್ಥಳ. ಸರೋವರದ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟವಿದೆ. ನಾನು ಛಾಯಾಚಿತ್ರಗಳನ್ನು ತೆಗೆಯುವಾಗ ಆ ಪರ್ವತದ ಈ ಛಾಯಾಚಿತ್ರಗಳನ್ನು ತೆಗೆದುಕೊಂಡೆ. 2-3 ದಿನಗಳ ನಂತರ ನಾನು ಆ ಫೋಟೋಗಳನ್ನು ಹತ್ತಿರದಿಂದ ನೋಡಿದಾಗ ನನ್ನ ಸ್ವಂತ ಕಣ್ಣುಗಳನ್ನು ನಾನೇ ನಂಬಲು ಸಾಧ್ಯವಾಗಲಿಲ್ಲ. ಫೋಟೋದಿಂದ ನೇರವಾಗಿ ನಾನು ನರಸಿಂಹ ಅವತಾರ, ಪಂಚಮುಖಿ ಹನುಮಂತನ ಮತ್ತು ಶ್ರೀ ಗಣೇಶನ ಹಲವು ರೂಪಗಳನ್ನು ನೋಡಿದೆ. ನನಗೆ ತುಂಬಾ ಆನಂದವಾಯಿತು. ನಂತರ ನಾನು ಫೋಟೋವನ್ನು ಮತ್ತೆ ಹತ್ತಿರದಿಂದ ಪರಿಶೀಲಿಸಿದಾಗ ಪರ್ವತದ ಉಂಗುರದ ಗಾತ್ರದ ಪ್ರದೇಶದಲ್ಲಿ ಒಂದು ಚಿತ್ರವನ್ನು ನೋಡಿದೆ. ನಾನು ಚಿತ್ರವನ್ನು ಜೂಮ್ ಮಾಡಿ ನೈಸರ್ಗಿಕ ಶಿಲ್ಪಿಗೆ ಗೌರವಯುತವಾಗಿ ನಮನ ಸಲ್ಲಿಸಿದೆ. ಆ ಚಿತ್ರದಲ್ಲಿ ಬಾಲಗಣೇಶನು ತನ್ನ ತೊಡೆಯ ಮೇಲೆ ಕುಳಿತಿದ್ದಾನೆ. ಅವನ ಪಕ್ಕದಲ್ಲಿ ಹುಲಿ ನಿಲುವಂಗಿಯನ್ನು ಧರಿಸಿ ಮತ್ತು ಕೂದಲನ್ನು ಸಡಿಲವಾಗಿ ಬಿಟ್ಟಿರುವ ನಿಜವಾದ ದೇವರು ಶ್ರೀ ಮಹಾದೇವನಿದ್ದಾನೆ. ಶ್ರೀ ಮಹಾದೇವನ ಭುಜಗಳ ಮೇಲೆ ಘನತೆಯಿಂದ ಕುಳಿತಿರುವ ನಾಗರಾಜನು ತನ್ನ ಎಡಭುಜದಿಂದ ಮುಂದೆ ಬಂದು ಶ್ರೀ ಗಣೇಶನ ತಲೆಯ ಮೇಲೆ ಛತ್ರಿಯನ್ನು ಹಿಡಿದಿರುವುದನ್ನು ಕಾಣಬಹುದು. ಅಲ್ಲದೆ ಬಾಲಗಣೇಶನ ಹಿಂದೆ 2 ಕಾಲುಗಳ ಮೇಲೆ ಗಜರಾಜನು ಎತ್ತರವಾಗಿ ನಿಂತಿರುವುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಮುಂಭಾಗದ 2 ಕಾಲುಗಳನ್ನು ಮೇಲಕ್ಕೆತ್ತಿ ನಿಂತಿರುವ ಗಜರಾಜನ ಕಿವಿಗಳು ಮತ್ತು ತಲೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಗಜರಾಜನ ಸೊಂಡೆ ಕೂಡ ಬಾಲಗಣೇಶನ ತಲೆಯ ಮೇಲೆ ನೆರಳು ಬದ್ದಂತೆ ಕಾಣುತ್ತಿದೆ. ಅಂತಹ ಅಪರೂಪದ ದೃಶ್ಯವನ್ನು ವೀಕ್ಷಿಸಿದಾಗ ಯಾರೂ ಬೆರಗುಗೊಳ್ಳುವುದಿಲ್ಲ. ಈ ಎಲ್ಲಾ ಚಿತ್ರಗಳು ಸಂಪೂರ್ಣವಾಗಿ ಸ್ವಯಂಪೂರ್ಣವಾಗಿವೆ. ಅರುಣಾಚಲ ಪ್ರದೇಶದಿಂದ ಮೇಘಾಲಯಕ್ಕೆ ಹಿಂತಿರುಗುವಾಗ ನಾನು ಮೇಘಾಲಯದ ದಟ್ಟವಾದ ಕಾಡುಗಳನ್ನು ನೋಡಿದೆ ಮತ್ತು ಅಲ್ಲಿನ ಮರಗಳು ಮತ್ತು ಕಾಡುಗಳ ಫೋಟೋಗಳನ್ನು ತೆಗೆದುಕೊಂಡೆ. ಎಂದಿನಂತೆ ಅವರನ್ನು ಗಮನಿಸುತ್ತಿದ್ದಾಗ ಕಾಡಿನ ನಡುವೆ ಒಂದು ಸುಂದರವಾದ ಸ್ತ್ರೀ ಸ್ವರೂಪದ ದರ್ಶನವಾಯಿತು.
ಅವಳ ಎತ್ತರದ ನೆಟ್ಟಗೆ ಇರುವ ಮುಖ, ಹಣೆಯ ಮೇಲೆ ಕುಂಕುಮ, ಆಕರ್ಷಕ ಕೇಶವಿನ್ಯಾಸ ಮತ್ತು ಸುಂದರವಾದ ಕಿವಿಯೋಳೆ ಹಾಕಿದ ಸುಂದರ ಕರ್ಣಭೂಷಣಗಳು ಕಂಡು ಕಾಳಿಮಾತೆಯನ್ನು ನೆನಪಿಸಿಕೊಂಡೆ. ಇದರ ಪಕ್ಕದಲ್ಲಿ ಇನ್ನೊಂದು ಚಿತ್ರ ಕಾಣಿಸಿಕೊಂಡಿತು. ಆ ಚಿತ್ರ ಮಾಟಗಾತಿಯೊಬ್ಬಳದ್ದಾಗಿ ಕಾಣುತ್ತಿತ್ತು. ಮೇಘಾಲಯದ ಕಾಡುಗಳಲ್ಲಿ ದೈವಿಕ ಶಕ್ತಿಯ ಉಪಸ್ಥಿತಿಗೆ ಈ ವಿವಿಧ ಸ್ವಯಂನಿರ್ಮಿತ ಚಿತ್ರಗಳು ಸಾಕ್ಷಿಯಾಗಿವೆ. ಮಾರ್ಚ್ 3, 2019 ನಾನು ಮತ್ತು ನನ್ನ ಕೆಲವು ಸ್ನೇಹಿತರು ತಿರುಪತಿ ದರ್ಶನಕ್ಕೆ ಹೋಗಿದ್ದೆವು. ತಿರುಪತಿ ಗ್ರಾಮದಲ್ಲಿರುವ ಶಿರಕಪಿಲತೀರ್ಥ ಕಪಾಲೇಶ್ವರ ಎಂಬ ಭವ್ಯ ಮತ್ತು ಪ್ರಾಚೀನ ದೇವಸ್ಥಾನವನ್ನು ನೋಡಲು ಅವಕಾಶವಾಯಿತು. ದೇವಾಲಯದ ಮುಂದೆ ನೀರಿನ ಟ್ಯಾಂಕ್ ಇದೆ. ಕೊಳದ ಪಕ್ಕದಲ್ಲಿ ಎತ್ತರದ ಕಲ್ಲಿನ ಬೆಟ್ಟವಿದೆ. ಆ ಪರ್ವತದಿಂದ ಹರಿಯುವ ಜಲಪಾತದ ನೀರು ಈ ತೊಟ್ಟಿಯ ಹಿಂದಿನಿಂದ ಬರುತ್ತದೆ. ನಾವು ಮಾರ್ಚ್ನಲ್ಲಿ ಹೋಗಿದ್ದೆವು. ಪರ್ವತಗಳು ತುಂಬಾ ಒಣಗಿದ ಮರುಭೂಮಿಯಾಗಿದ್ದವು. ಆ ಪರ್ವತಗಳ ಭವ್ಯತೆಯನ್ನು ನಾನು ತುಂಬಾ ಇಷ್ಟಪಟ್ಟೆ, ಆದ್ದರಿಂದ ನಾನು ಅವುಗಳ ಫೋಟೋಗಳನ್ನು ತೆಗೆದುಕೊಂಡೆ. ಕುತೂಹಲದಿಂದ 2 ಅಥವಾ 3 ದಿನಗಳ ನಂತರ ನಾನು ಫೋಟೋವನ್ನು ಪರಿಶೀಲಿಸಿದೆ ಮತ್ತು ಆ ಫೋಟೋದಲ್ಲಿ ಸ್ವಯಂ ಘೋಷಿತ ಪಂಚಮುಖಿ ಹನುಮಂತನನ್ನು ನೋಡಿದ್ದು ನನ್ನ ಅದೃಷ್ಟ ಎಂದು ಪರಿಗಣಿಸಿದೆ. ನಂತರ ನಾನು ನನ್ನ ಸ್ನೇಹಿತರೊಂದಿಗೆ ನರ್ಮದಾ ಪರಿಕ್ರಮಕ್ಕೆ ಹೋಗಿದ್ದೆ. ಪ್ರತಿದಿನ ಬೆಳಿಗ್ಗೆ ನಾವು ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಸಂಜೆ ಬೇರೆ ಹಳ್ಳಿಗೆ ಹೋಗಿ ಉಳಿದುಕೊಳ್ಳುತ್ತಿದ್ದೆವು. ನಂದೂರ್ಬಾರ್ ಜಿಲ್ಲೆಯ ಪ್ರಕಾಶ ಎಂಬ ಸುಂದರವಾದ ಹಳ್ಳಿ ನರ್ಮದಾ ಪರಿಕ್ರಮದಲ್ಲಿ ಒಂದು ಪ್ರಮುಖ ಸ್ಥಳ. ನಾವು ಸಂಜೆಯ ವೇಳೆಯಲ್ಲಿ ಪ್ರಕಾಶ ಹಳ್ಳಿಯಲ್ಲಿರುವ ಧರ್ಮಶಾಲೆಯಲ್ಲಿ ನಿಂತೆವು. ಆ ಧರ್ಮಶಾಲೆಯ ಬಳಿ 2 ಶಿವನ ದೇವಾಲಯಗಳಿದ್ದವು. ನಾವೆಲ್ಲರೂ ದರ್ಶನಕ್ಕೆ ಹೋದೆವು. ನಾವು 2ನೇ ಶಿವಾಲಯದ ಪಕ್ಕದಲ್ಲಿರುವ ಬೆಟ್ಟಕ್ಕೆ ಹೋದೆವು. ನಂತರ ನಾನು 2 ದೊಡ್ಡ ಬಂಡೆಗಳನ್ನು ನೋಡಿದೆ. ನಾನು ಎಂದಿನಂತೆ ಅವರ ಫೋಟೋಗಳನ್ನು ತೆಗೆದುಕೊಂಡೆ. ನಂತರ ಎಂದಿನಂತೆ ಮರುದಿನ ಎಚ್ಚರಿಕೆಯಿಂದ ಗಮನಿಸಿದ ನಂತರವೇ ಸ್ವಯಂ ಘೋಷಿತ ಭಗವಾನ್ ಶ್ರೀ ಗಣಪತಿ ಆ ಕಲ್ಲುಗಳ ಮೇಲೆ ಕಾಣಿಸಿಕೊಂಡರು. ಸೆಪ್ಟೆಂಬರ್ 2022ರಲ್ಲಿ ನಾನು ಮತ್ತು ನನ್ನ ಸ್ನೇಹಿತರು ಮಹಾರಾಷ್ಟ್ರದ 5 ಜ್ಯೋತಿರ್ಲಿಂಗಗಳಿಗೆ ತೀರ್ಥಯಾತ್ರೆ ಮಾಡಲು ನಿರ್ಧರಿಸಿದೆವು. ನಾನು ತ್ರಯಂಬಕೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ದೇವಸ್ಥಾನದಿಂದ ಹೊರಬಂದೆ. ದೇವಸ್ಥಾನದಿಂದ ಹೊರಬಂದ ನಂತರ ದೇವಸ್ಥಾನದ ಹಿಂದಿರುವ ಬ್ರಹ್ಮಗಿರಿ ಬೆಟ್ಟದ ಫೋಟೋಗಳನ್ನು ತೆಗೆದುಕೊಂಡೆವು. 1 ಅಥವಾ 2 ದಿನಗಳ ನಂತರ ಫೋಟೋಗಳನ್ನು ಪರಿಶೀಲಿಸುವಾಗ ಆ ಫೋಟೋಗಳಲ್ಲಿ ಗಣೇಶ್, ಮಹಾದೇವ ಮತ್ತು ಶಾನಗಳ ಅನೇಕ ಚಿತ್ರಗಳನ್ನು ನಾನು ನೋಡಿದೆ. ನಾನು ಸಂಪೂರ್ಣವಾಗಿ ಭಾವಪರವಶನಾದೆ. ಶ್ರೀ ಗಣೇಶ್ ಮತ್ತು ಶ್ರೀಗಳಿಗೆ ನಮಸ್ಕರಿಸಿದೆ. ಶಿವನ ಇಂತಹ ಪದೇ ಪದೇ ದರ್ಶನವಾಗುವುದು ನನ್ನ ಹಿಂದಿನ ಪುಣ್ಯ ಮತ್ತು ಪೂರ್ವಜರ ಪುಣ್ಯದ ಫಲದಿಂದ ಎಂದು ನಾನು ನಂಬುತ್ತೇನೆ. 1 ವರ್ಷದ ನಂತರ ಆಗಸ್ಟ್ 2023ರಲ್ಲಿ ನಾಶಿಕ್ನ ಗೋದಾವರಿ ನದಿಯ ದಡದಲ್ಲಿ ಶ್ರೀ ಕೈಲಾಸದ ದೈವಿಕ ಆತ್ಮೀಯ ಪ್ರದರ್ಶನವನ್ನು ಆಯೋಜಿಸಲಾಯಿತು. ಪ್ರದರ್ಶನದಲ್ಲಿ ಬ್ರಹ್ಮಗಿರಿ ಪರ್ವತ, ಶ್ರೀ ಗಣೇಶ, ಶ್ರೀ ಮಹಾದೇವ ಮತ್ತು ಶಾನರ ಚಿತ್ರಗಳಿರುವ ಡಿಜಿಟಲ್ ಲೈಟಿಂಗ್ ಫೋಟೋ ಫ್ರೇಮ್ನ್ನು ಪ್ರಸ್ತುತಪಡಿಸಲು ನಾನು ಶ್ರೀ ಕ್ಷೇತ್ರ ತ್ರಯಂಬಕೇಶ್ವರಕ್ಕೆ ಹೋಗಿದ್ದೆ. ದೇವಾಲಯದ ಶ್ರೀ ಸ್ವಪ್ನಿಲ್ ಶೇಲಾರ್ ಆ ಫೋಟೋ ಫ್ರೇಮ್ನ್ನು ಉಡುಗೊರೆಯಾಗಿ ನೀಡಿದಾಗ ನನಗೆ ತುಂಬಾ ಆಶ್ಚರ್ಯವಾಯಿತು. ನಾನು ಅವರನ್ನು ದೇವಸ್ಥಾನದ ಆವರಣಕ್ಕೆ ಕರೆದುಕೊಂಡು ಹೋದೆ. ಅಲ್ಲಿಂದ ನಾನು ಕಳೆದ ವರ್ಷ ಶಿವನನ್ನು ನೋಡಿದ ಸ್ಥಳಕ್ಕೆ ಹೋದೆ. ಅದೇ ಸ್ಥಳದಲ್ಲಿ ಶ್ರೀ ಮಹಾದೇವನ ಮೂರ್ತಿಯನ್ನು ಮತ್ತೆ ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. 1 ವರ್ಷದ ನಂತರವೂ ಶ್ರೀ ಮಹಾದೇವನ ಚಿತ್ರ ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಟ್ರಸ್ಟಿಗಳು ಮತ್ತು ಪುರೋಹಿತರು ತಕ್ಷಣ ದೇವಸ್ಥಾನದಿಂದ ರುದ್ರಾಕ್ಷ ಹಾರವನ್ನು ತಂದು ನನ್ನ ಕುತ್ತಿಗೆಗೆ ಹಾಕಿದರು. ನಾನು ತುಂಬಾ ಭಾವುಕನಾದೆ. ನನ್ನ ಕಣ್ಣುಗಳಿಂದ ಆನಂದದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ನನಗೆ ಶ್ರೀ ಮಹಾದೇವರ ಆಶೀರ್ವಾದ ಸಿಕ್ಕಿತು. ಈ ಎಲ್ಲ ಚಿತ್ರಗಳಲ್ಲಿ ಪ್ರಕೃತಿಯ ಪ್ರತಿಯೊಂದು ಪರಮಾಣು, ಅಣು ಮತ್ತು ಕಣಗಳಲ್ಲಿ ದೇವರ ಅಸ್ತಿತ್ವವಿದೆ ಎಂಬುದು ಸ್ಪಷ್ಟವಾಗಿದೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ದೇವರ ಅಸ್ತಿತ್ವವನ್ನು ನಿರಾಕರಿಸುವ ಅನೇಕ ಉನ್ನತ ಶಿಕ್ಷಣ ಪಡೆದ ಜನರಿದ್ದಾರೆ. ಈ ಚಿತ್ರಗಳ ನೋಟದ ಮೂಲಕ ಅವರು ದೇವರ ಅಸ್ತಿತ್ವವನ್ನು ನೋಡುತ್ತಾರೆ. ಆದ್ದರಿಂದ ನಾಸ್ತಿಕರು ಮತ್ತು ಅಜ್ಞೇಯತಾವಾದಿಗಳು ಎಂಬ ಅನಿಶ್ಚಿತ ಸ್ಥಿತಿಯಲ್ಲಿರುವವರು ದೈವಿಕ ಶಕ್ತಿಯ ಬಗ್ಗೆ ಅರಿವು ಮೂಡಿಸುತ್ತಾರೆ ಮತ್ತು ಅವರ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಲೋಕದಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ದೌರ್ಜನ್ಯಗಳು ಮತ್ತು ಅಪರಾಧಗಳು ಹೆಚ್ಚಿವೆ. ಈ ದೇವಿಯ ಚಿತ್ರಗಳನ್ನು ನೋಡುವುದರಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಮತ್ತು ಕ್ರಮೇಣ ಕೆಟ್ಟ ಆಲೋಚನೆಗಳು ನಾಶವಾಗುತ್ತವೆ ಎಂದು ಆಶಿಸಲಾಗಿದೆ ಮತ್ತು ಅವು ಸಂಭವಿಸುತ್ತವೆ ಎಂದು ನಾನು ನಂಬುತ್ತೇನೆ. ಅಂತಹ ಉದ್ದೇಶದಿಂದ ಈ ಚಿತ್ರಗಳನ್ನು ನಿಮ್ಮ ಮುಂದೆ ತರುವ ಒಂದು ಸಣ್ಣ ಪ್ರಯತ್ನ. ಕೊನೆಯದಾಗಿ ಶಿವನ ಆಶೀರ್ವಾದ. ಶಿವನಿಗೆ ನಮಸ್ಕಾರ.
ನಮಾಮಿ ಶಂಕರ, ಶಿವಶಂಕರ, ಶಂಭೋ ಶಂಕರ. ಶಿವನಿಗೆ ನಮಸ್ಕಾರ. ಬಂಬಂ ಭೋಲೆನಾಥ.